ನನ್ನ ಹೆಸರು ನಿಂಗೇಗೌಡ ಟೀಚರ್. ವಿದ್ಯಾಸಾಗರ್ ಪಬ್ಲಿಕ್ ಶಾಲೆಯಲ್ಲಿ ಕನ್ನಡ ಸಹ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀನಿ. ಮಕ್ಕಳೇ, 2024-25ನೇ ಸಾಲಿನ SSLCಯ ಮುಖ್ಯ ಪರೀಕ್ಷೆಗೆ ಬರುವಂತಹ ಸಂಭವನೀಯ ಪ್ರಶ್ನೆಗಳು ವ್ಯಾಕರಣ ಭಾಗದಲ್ಲಿ ಯಾವ್ದಾವುದು ಎಂಬುದನ್ನ ನಾನು ಈ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ತಿಳಿಸ್ಕೊಡ್ತೀನಿ ಮಕ್ಕಳೇ. ಹಾಗಾದ್ರೆ ಬನ್ನಿ, ವಿಷಯ ಕನ್ನಡ ವ್ಯಾಕರಣ. ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಯಾವೆಲ್ಲ ಪ್ರಶ್ನೆಗಳು ನಮ್ಮ SSLC ಮುಖ್ಯ ಪರೀಕ್ಷೆಗೆ ಬರುವ ಸಾಧ್ಯತೆ ಅತಿ ಹೆಚ್ಚಿದೆ ಎಂಬುದನ್ನ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾಮಪದ. ಮಕ್ಕಳೇ, ನಾಮಪದಗಳಲ್ಲಿ ನಮಗೆ ಅನ್ವರ್ಥನಾಮ, ರೂಢನಾಮ ಮತ್ತೆ ಅಂಕಿತ ನಾಮಗಳ ಬಗ್ಗೆ ಕೇಳುವಂತಹ ಸಾಧ್ಯತೆ ಅತಿ ಹೆಚ್ಚಿದೆ ಮಕ್ಕಳೇ. ಈ ಮೂರಲ್ಲಿ ಯಾವುದಾದರೂ ಒಂದೇ ಬರುವ ಸಾಧ್ಯತೆ ಅತಿ ಹೆಚ್ಚಿದೆ. ಅದೇ ರೀತಿ ಮಕ್ಕಳೇ, ಸಂಧಿಗಳು. ಸಂಧಿಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ತಿಳ್ಕೊಳ್ಳೋದಾದ್ರೆ ಅನುನಾಸಿಕ ಸಂಧಿ, ಸವರ್ಣ ದೀರ್ಘ ಸಂಧಿ, ಜಸ್ತ್ರ ಸಂಧಿ ಮತ್ತೆ ಗುಣಸಂಧಿ, ಆದೇಶ ಸಂಧಿ. ಈ ಇಷ್ಟೂ ಸಂಧಿಗಳನ್ನ ಅಭ್ಯಾಸವನ್ನು ಮಾಡಿದ್ರೆ ಮಕ್ಕಳೇ, ಈ ಇಷ್ಟೂ ಸಂಧಿಗಳಲ್ಲಿ ಯಾವುದಾದ್ರೂ ಒಂದು ಸಂಧಿಯ ಮೇಲೆ ನಿಮಗೆ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆ ಅತಿ ಹೆಚ್ಚಿದೆ ಮಕ್ಕಳೇ. ಅದೇ ರೀತಿ ಮಕ್ಕಳೇ, ವಿಭಕ್ತಿ ಪ್ರತ್ಯಯ. ವಿಭಕ್ತಿ ಪ್ರತ್ಯಯದ ಮೇಲೆ ಮಕ್ಕಳೇ ನಮಗೆ ಚತುರ್ಥಿ ವಿಭಕ್ತಿ ಆಗಿರ್ಬೋದು, ಪಂಚಮಿ ವಿಭಕ್ತಿ ಆಗಿರ್ಬೋದು, ಮತ್ತೆ ಷಷ್ಠಿ ವಿಭಕ್ತಿ ಆಗಿರ್ಬೋದು, ಮತ್ತೆ ಸಪ್ತಮಿ ವಿಭಕ್ತಿ ಆಗಿರ್ಬೋದು. ಈ 4 ವಿಭಕ್ತಿ ಪ್ರತ್ಯಯಗಳ ಮೇಲೆ ಕೇಳುವ ಸಾಧ್ಯತೆ ಅತಿ ಹೆಚ್ಚಿದೆ ಮಕ್ಕಳೇ. ಹಾಗಾಗಿ ವಿಭಕ್ತಿ ಪ್ರತ್ಯಯದಲ್ಲಿ ಈ 4 ಭಾಗಗಳನ್ನ ನೀವು ಗಮನದಲ್ಲಿಟ್ಟು ಅಭ್ಯಾಸವನ್ನ ಮಾಡಬೇಕು. ಮತ್ತೆ ಚಿಹ್ನೆಗಳು ಮಕ್ಕಳೇ. ಚಿಹ್ನೆಗಳಲ್ಲಿ ನೋಡಿ ಮಕ್ಕಳೇ, ಆವರಣ ಚಿಹ್ನೆ, ಉದ್ಧರಣ ಚಿಹ್ನೆ, ಅರ್ಧವಿರಾಮ ಚಿಹ್ನೆ ಮತ್ತೆ ವಿವರಣ ಚಿಹ್ನೆ. ಈ 4 ಚಿಹ್ನೆಗಳನ್ನ ನೀವು ಅಭ್ಯಾಸವನ್ನು ಮಾಡಿದ್ರೆ ನಿಮಗೆ 1 ಅಂಕ ನಿಮಗೆ ಸಿಗುತ್ತದೆ ಮಕ್ಕಳೇ. ನೆಕ್ಸ್ಟ್ ಕ್ರಿಯಾಪದ. ಕ್ರಿಯಾಪದಗಳಲ್ಲಿ ಯಾವುದರ ಮೇಲೆ ನಮಗೆ ಪರೀಕ್ಷೆಗೆ ಕೇಳ್ತಾನಪ್ಪ ಅಂದ್ರೆ ನೋಡಿ, ವಿದ್ಯಾರ್ಥಕ ಮತ್ತು ಸಂಭಾವನಾರ್ಥಕ. ಈ 2 ಟಾಪಿಕ್ ಮೇಲೆ ನಮಗೆ ಕೇಳುವಂತಹ ಸಾಧ್ಯತೆ ಅತಿ ಹೆಚ್ಚಿದೆ. ವಿದ್ಯಾರ್ಥಕ ಮತ್ತು ಸಂಭಾವನಾರ್ಥಕ ಇವೆರಡನ್ನು ನೀವು ಅಭ್ಯಾಸ ಮಾಡಿ. ಅದಾದ ನಂತರ ವಾಕ್ಯಗಳು. ವಾಕ್ಯಗಳಿಗೆ ಸಂಬಂಧಿಸಿದಂತೆ ನಮಗೆ ಮಕ್ಕಳೇ ಸಂಯೋಜಿತ ವಾಕ್ಯದ ಮೇಲೆ ಜಾಸ್ತಿ ಗಮನವನ್ನ ನಾವು ಹರಿಸಬೇಕಾಗುತ್ತೆ. ಸಂಯೋಜಿತ ವಾಕ್ಯವನ್ನ ನೀವು ಒಮ್ಮೆ ನಿರಂತರವಾಗಿ ಅಭ್ಯಾಸವನ್ನ ಮಾಡಿ. ನಂತರ ಮಕ್ಕಳೇ, ಸಮಾಸದ ಭಾಗಕ್ಕೆ ಬಂದರೆ ಸಮಾಸಗಳಲ್ಲಿ ಕ್ರಿಯಾ ಸಮಾಸ ಆಗಿರ್ಬೋದು, ದ್ವಿಗು ಸಮಾಸ ಆಗಿರ್ಬೋದು, ಬಹುರ್ವಿ ಸಮಾಸ ಆಗಿರ್ಬೋದು, ಮತ್ತೆ ಗಮಕ ಸಮಾಸ ಆಗಿರ್ಬೋದು ಮಕ್ಕಳೇ. ಈ ಸಮಾಸಗಳಲ್ಲಿ ಈ 4 ಸಮಾಸಗಳನ್ನ ನೀವು ಅಭ್ಯಾಸವನ್ನ ಮಾಡಿದರೆ ಮಕ್ಕಳೇ 1 ಅಂಕ ಖಚಿತವಾಗಿ ನಿಮಗೆ ಬರುತ್ತೆ ಮಕ್ಕಳೇ. ಅದಾದ ನಂತರದಲ್ಲಿ ಮಕ್ಕಳೇ, ಕೃದಂತಗಳಲ್ಲಿ ಕೃದಂತ ಟಾಪಿಕ್ ಮೇಲೆ ನಾವು ವಿಷಯವನ್ನ ತಿಳ್ಕೊಬೇಕಾದ್ರೆ ಕೃದಂತ ನಾಮ ಆಗಿರ್ಬೋದು, ಕೃದಂತ ಅವ್ಯಯ ಆಗಿರ್ಬೋದು, ಇವೆರಡು ವಿಷಯಗಳ ಮೇಲೆ ನೀವು ಗಮನವಿಟ್ಟು ಅಭ್ಯಾಸವನ್ನು ಮಾಡಬೇಕು. ನೆಕ್ಸ್ಟ್ ತದ್ದಿತಾಂತಗಳು. ತದ್ದಿತಾಂತ ನಾಮ, ತದ್ದಿತಾಂತ ಭಾವನಾಮ, ಇವೆರಡನ್ನು ನೀವು ಅಭ್ಯಾಸವನ್ನ ಮಾಡಬೇಕು. ಹಾಗಾದ್ರೆ ಮಕ್ಕಳೇ, ಅವ್ಯಯಗಳು. ಅವ್ಯಯಗಳಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನ ನಮಗೆ ಕೇಳ್ತಾನೆ, ಯಾವುದ್ರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾನೆ ಮಕ್ಕಳೇ ನೋಡಿ, ಅನುಕರಣ ಅವ್ಯಯ, ಸಾಮಾನ್ಯಾರ್ಥಕ ಅವ್ಯಯ ಮತ್ತು ಕ್ರಿಯಾರ್ಥಕ ಅವ್ಯಯ. ಈ 3 ಭಾಗಗಳನ್ನ ನೀವು ಅಭ್ಯಾಸವನ್ನು ಮಾಡಿದ್ರೆ ಮಕ್ಕಳೇ, ನಾವೇನೆಲ್ಲ ವ್ಯಾಕರಣ ಭಾಗಕ್ಕೆ ಸಂಬಂಧಿಸಿದಂತೆ ಚರ್ಚೆಯನ್ನ ಮಾಡಿದೋ ಈ ಎಲ್ಲಾ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಬರುವಂತಹ ಪ್ರಶ್ನೆಗಳಿಗೆ, ಈ ವಿಷಯಗಳ ಮೇಲೆ ಬರುವಂತಹ ಪ್ರಶ್ನೆಗಳಿಗೆ ಯಾವ ರೀತಿ ಟ್ರಿಕ್ಸ್ ಮುಖಾಂತರ ಸುಲಭವಾಗಿ ನಾವು ಉತ್ತರವನ್ನ ಕಲಿಯುವುದು ಎಂಬುದನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮಕ್ಕಳೇ. ಧನ್ಯವಾದಗಳು.